ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬಿಗ್ ಅಪ್ಡೇಟ್. ಅಂದು ಜೊತೆಗಿದ್ದ ದೋಸ್ತಿಗೆ ಇಂದು ಮಗ್ಗಲು ಮುಳ್ಳಾಗಿದೆ. ಇನ್ನು ಪ್ರದೋಷ ಅರ್ಜಿಯನ್ನ ಪರಿಗಣಿಸಿದ್ರೆ ದರ್ಶನ್ಗೆ ಇಲ್ಲಿ ಸಂಕಷ್ಟ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸುವಂತೆ ಅರ್ಜಿ ಸಲ್ಲಿಸಿರೋ ಪ್ರದೋಷ್ ಇಂದು 59ನೇ ಸಿಸಿಎಚ್ ಕೋರ್ಟ್ನಿಂದ ಅರ್ಜಿ ಪರಿಗಣಿಸೋ ತೀರ್ಪು. ಇನ್ನೊಂದು ಕಡೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರೋ ದರ್ಶನ್ ನಿದ್ರೆಗೆಡಿಸಿದ ಮಾಫಿ ಸಾಕ್ಷಿ. ಇಂದು ಮಾಫಿ ಸಾಕ್ಷಿ ತೀರ್ಪು ಹೊರಬೀಳುವ ಹಿನ್ನೆಲೆಯಲ್ಲಿ ಈಗಾಗಲೇ ಒಂದ್ ಕಡೆ ಫುಲ್ ಟೆನ್ಷನ್ನಲ್ಲೇ ಕಾಲ ಕಳೀತಾ ಇರೋ ದರ್ಶನ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಮಾಫಿ ಸಾಕ್ಷಿ ಹಾಕಿದ್ದಾರೆ ಪ್ರದೋಷ್. ಮುಂಜಾನೆ ಬೇಗನೆ ಎದ್ದು ಕೆಲ ಹೊತ್ತು ಬ್ಯಾರಕ್ನಲ್ಲಿ ವಾಕಿಂಗ್ ಮಾಡಿದ್ದಾರೆ. ಸಂಕಷ್ಟ ಪರಿಹಾರಕ್ಕೆ ಜೈಲಿನಲ್ಲಿಯೇ ದೇವರ ಮೊರೆ ಹೋಗಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸಹಬಂದಿಗಳ ಜೊತೆ ಮಾತನಾಡದೆ ಏಕಾಂಗಿಯಾಗಿ ಕುಳಿತಿರುವಂತದ್ದು. ಕೋರ್ಟ್ ತೀರ್ಪು ಏನಾಗುತ್ತೋ ಎಂಬ ಭಯದಲ್ಲಿರೋ ಡಿ ಬಾಸ್ ಅಂಡ್ ಗ್ಯಾಂಗ್. ಇನ್ನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಇದು ಬಿಗ್ ಅಪ್ಡೇಟ್. 14ನೇ ಆರೋಪಿಯಾಗಿದ್ದ ಪ್ರದೋಷ್ ಈಗ ಮಾಫಿ ಸಾಕ್ಷಿಯಾಗಲು ಅರ್ಜಿಯನ್ನ ಸಲ್ಲಿಸಿರುವುದು. ನಟ ದರ್ಶನ್ ತೂಗುದೀಪ್ ಅವರಿಗೆ ಕಾನೂನು ಪ್ರಕ್ರಿಯೆಯಲ್ಲಿ ಮತ್ತಷ್ಟು ಈಗ ಸಂಕಷ್ಟ ಎದುರಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಎಸ್.ಕೆ. ಮಂಜುನಾಥ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಮಂಜುನಾಥ್, ಈಗ 14ನೇ ಆರೋಪಿಯಾಗಿದ್ದ ಪ್ರದೋಷ್ ಈಗ ಮಾಫಿ ಸಾಕ್ಷಿಯಾಗಲು ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಈಗ ಮತ್ತಷ್ಟು ದರ್ಶನ್ಗೆ ಈಗ ಸಂಕಷ್ಟ ಎದುರಾಗುವ ಸಾಧ್ಯತೆ ಕೂಡ ಇದೆ. ಏನಿದೆ ಇದ್ರ ಬಗ್ಗೆ ಡೀಟೇಲ್ಸ್? ಅಂಕಿತ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 14ನೇ ಆರೋಪಿಯಾಗಿರ್ತಕ್ಕಂಥ ಪ್ರದೋಷ್ ನನ್ನನ್ನ ಏನು ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಬೇಕು ಅಂತಕ್ಕಂಥ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು. ಅರ್ಜಿ ವಿಚಾರಣೆಯನ್ನ ನಡೆಸಿ ಇವತ್ತು ಆ ತೀರ್ಪು ಕಾಯ್ದಿರಿಸಿರ್ತಕ್ಕಂಥದ್ದು ಸಿಟಿ ಸಿವಿಲ್ ಕೋರ್ಟ್ನ 59ನೇ ನ್ಯಾಯಾಲಯ. ಈ ಸಂಬಂಧಪಟ್ಟಂತೆ ಏನು ಆರೋಪಿಗಳ ಪರ ವಕೀಲರು ಜೊತೆಗೆ ಪ್ರಾಸಿಕ್ಯೂಷನ್ ಪರ ವಕೀಲರಾದಂತೆ ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಅವರು ವಾದವನ್ನ ಮಂಡಿಸಿದ್ರು. ಮೊದಲಿಗೆ ಏನು ಪ್ರದೋಷ್ ಮಾಫಿ ಸಾಕ್ಷಿಯನ್ನಾಗಿ ಏನು ಆಗ್ಬೇಕು ಅಂತಕ್ಕಂಥ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ಅದರಲ್ಲಿ ನಮ್ಮದೇ ಯಾವುದೇ ರೀತಿಯಾದಂತ ಅಭ್ಯಂತರ ಇಲ್ಲ. ಅವರು ಮಾಫಿ ಸಾಕ್ಷಿ ಆಗಿದ್ದೆ ಆದ್ರೆ ನಮ್ಮ ಒಂದು ತನಿಖೆ ಇರ್ಬೋದು ಅಥವಾ ಟ್ರಯಲ್ಗೆ ಮತ್ತಷ್ಟು ಅನುಕೂಲಕರ ಆಗುತ್ತೆ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನ ತಮ್ಮ ವಾದದಲ್ಲಿ ಮಂಡಿಸಿದ್ರು. ಆದ್ರೆ ದರ್ಶನ್ ಪರ ವಕೀಲರು ಜೊತೆ ಇತರೆ ಆರೋಪಿಗಳ ಪರ ವಕೀಲರು ಅದಕ್ಕೆ ಆಕ್ಷೇಪವನ್ನ ಸಹ ವ್ಯಕ್ತಪಡಿಸಿದ್ರು. ಮಾಫಿ ಸಾಕ್ಷಿ ಅಂತಕ್ಕಂಥದ್ದು ಪ್ರಾಸಿಕ್ಯೂಷನ್ ಮುಖಾಂತರ ಅರ್ಜಿಗಳನ್ನ ಸಲ್ಲಿಸಬೇಕು, ಏಕಾಏಕಿ ಆರೋಪಿಗಳೇ ನೇರವಾಗಿ ಸಲ್ಲಿಸೋದಕ್ಕೆ ಅವಕಾಶ ಇಲ್ಲ ಅನ್ನೋ ರೀತಿಯಾಗಿ ಕೆಲವೊಂದು ಸುಪ್ರೀಂ ಕೋರ್ಟ್ನ ಆದೇಶಗಳನ್ನ ಉಲ್ಲೇಖ ಮಾಡಿ ವಾದವನ್ನ ಮಂಡಿಸಿದ್ರು. ವಾದ ಮತ್ತೆ ಪ್ರತಿವಾದವನ್ನ ಆಲಿಸಿದಂತ ಸೆಷನ್ಸ್ ಕೋರ್ಟ್ನ ನ್ಯಾಯಾಧೀಶರು ಇವತ್ತಿಗೆ ತೀರ್ಪನ್ನ ಕಾಯ್ದಿರಿಸಿದ್ದಾರೆ. ಈಗ ಕೇವಲ ಪ್ರದೋಷ್ ಮಾತ್ರವಲ್ಲದೆ ಇತರೆ ಆರೋಪಿಯಾದಂತಹ ವಿನಯ್ ಜೊತೆಗೆ ರವಿಶಂಕರ್ ಅವರು ಸಹ ಒಂದು ಅರ್ಜಿಯನ್ನ ಸಹ ಸಲ್ಲಿಸಿದ್ದಾರೆ. ನಮ್ಮನ್ನು ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಬೇಕು ಅನ್ನೋ ನಿಟ್ಟಿನಲ್ಲಿ. ಈಗ 3 ಜನರು ಸಹ ಮಾಫಿ ಸಾಕ್ಷಿಯನ್ನಾಗಿ ಅರ್ಜಿ ಅಂತ ಸಲ್ಲಿಸಿದಂತ ಸಂದರ್ಭದಲ್ಲಿ ಅವರನ್ನ ಅಂಗೀಕರಿಸುವಂತದ್ದು ನ್ಯಾಯಾಧೀಶರಿಗೆ ಬಿಟ್ಟಿರ್ತಕ್ಕಂಥದ್ದು. ಇಲ್ಲ, ಒಬ್ಬ ಆರೋಪಿ ಏನಿದ್ದಾರೆ ಅವರು ನೇರವಾಗಿ ಪ್ರಕರಣದಲ್ಲಿ ಇನ್ವಾಲ್ವ್ಮೆಂಟ್ ಇದ್ದು ಆತನಿಗೆ ಪ್ರತಿಯೊಂದು ಸನ್ನಿವೇಶ ಯಾವಾಗ ರೇಣುಕಾಸ್ವಾಮಿ ಕೊಲೆ ಆಯ್ತು, ಆ ಕೊಲೆ ಮಾಡೋ ಉದ್ದೇಶದಿಂದ ಆತನನ್ನ ಕಿಡ್ನಾಪ್ ಮಾಡ್ಕೊಂಡ್ ಬಂದಿರೋದಿರ್ಬೋದು, ಜೊತೆಗೆ ಕೊಲೆ ಆಗಿದ ನಂತರ ಸಾಕ್ಷಿಗಳ ನಾಶ ಮಾಡೋದಕ್ಕೆ ದರ್ಶನ್ ಮತ್ತೆ ಅವರ ಗ್ಯಾಂಗ್ ಏನೆಲ್ಲ ಒಂದು ತಂತ್ರಗಾರಿಕೆಯನ್ನು ಅನುಸರಿಸಿದ್ರು ಇವೆಲ್ಲವನ್ನ ಸಹ ಈ ಪ್ರದೋಷ್ಗೆ ಗೊತ್ತಿದೆ. ಜೊತೆಗೆ ಪ್ರದೋಷ್ ಸಹ ನೇರವಾಗಿ ಕೆಲ ಆರೋಪಿಗಳಿಗೆ ಹಣದ ಆಮಿಷೆಯನ್ನು ತೋರಿಸಿ ನಾವೇ ಕೊಲೆ ಮಾಡಿದ್ದೇವೆ ಅಂತಕ್ಕಂಥ ಒಂದು ಒಪ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಒಂದು ಪ್ರೆಸರ್ ಅನ್ನ ಸಹ ಹಾಕಿದ್ರು. ಜೊತೆಗೆ ಬಾಡಿಯನ್ನ ಡಿಸ್ಪೋಸ್ ಮಾಡೋ ಸಂದರ್ಭದಲ್ಲೂ ಪ್ರದೋಷ್ ನೇರವಾಗಿ ಸ್ಥಳದಲ್ಲಿದ್ದ. ಹೀಗಾಗಿ ಪ್ರದೋಷ್ ಅವರ ಹೇಳಿಕೆ ಇತರ ಆರೋಪಿಗಳ ಮೇಲೆ ಏನು ಆರೋಪಗಳನ್ನ ಹೊರಿಸಲಾಗಿದೆ, ಆ ಸೆಕ್ಷನ್ಗಳನ್ನ ಹಾಕಲಾಗಿದೆ ಈ ಪ್ರಕರಣದಲ್ಲಿ, ಅದಕ್ಕೆ ಸಂಬಂಧಪಟ್ಟಂತೆ ಪೂರಕವಾದಂತ ಹೇಳಿಕೆಗಳನ್ನ ಸಹ ಕೊಡ್ತಾರೆ. ಅದ್ರ ಜೊತೆಗೆ ಕೊಡ್ತಕ್ಕಂಥ ಹೇಳಿಕೆಗಳಿಗೆ ಸಂಬಂಧಪಟ್ಟಂತೆ ಏನು ಪ್ರಾಸಿಕ್ಯೂಷನ್ ಬಳಿ ಏನೆಲ್ಲ ಸಾಕ್ಷಿಗಳಿದಾವೆ, ಅದು ಡಿಜಿಟಲ್ ಎವಿಡೆನ್ಸ್ ಇರ್ಬೋದು, ಟೆಕ್ನಿಕಲ್ ಎವಿಡೆನ್ಸ್, ಸೈಂಟಿಫಿಕ್ ಎವಿಡೆನ್ಸ್, ಇವೆಲ್ಲವೂ ಏನಿದಾವೆ ಅದಕ್ಕೆ ಪೂರಕವಾಗಿದ್ದಾಗ ಮಾತ್ರ ಆತನ
ಒಂದು ಹೇಳಿಕೆಗಳನ್ನ ಸಹ ಅಂಗೀಕರಿಸಲಾಗುತ್ತೆ. ಮೊದಲಿಗೆ ತನ್ನನ್ನ ಏನು ಮಾಫಿ ಸಾಕ್ಷಿನಾಗಿ ಪರಿಗಣಿಸಬೇಕು ಅಂತಕ್ಕಂತ ಒಂದು ಅರ್ಜಿಯನ್ನ ಸಲ್ಲಿಸಿದರೆ ಅರ್ಜಿಗೆ ಸಂಬಂಧಪಟ್ಟಂತೆ ವಿಚಾರಣೆ ಆಗಿದೆ. ಇವತ್ತು ಆ ಅರ್ಜಿಯನ್ನ ಅವರನ್ನ ಮಾಫಿ ಓಕೆ. ಪರಿಗಣಿಸಬಹುದು ಅಥವಾ ಬೇಡವೋ ಅನ್ನೋದ್ರ ಬಗ್ಗೆ ನಿರ್ಧಾರ ಆಗುತ್ತೆ. ಮಧ್ಯಾಹ್ನ 2 ಗಂಟೆ ನಂತರ ತೀರ್ಪನ್ನ ಕೋರ್ಟ್ ಪ್ರಕಟಣೆ ಮಾಡಲಿದೆ. ಅದರ ಬಳಿಕ ದರ್ಶನ್ ಅಂಡ್ ಗ್ಯಾಂಗ್ಗೆ ಸಂಕಷ್ಟ Okay. ಎದುರಾಗುತ್ತೋ ಅಥವಾ ಇಲ್ವೋ ಅನ್ನೋದು ನೋಡ್ಬೇಕಾಗುತ್ತೆ ಅಂಕಿತಾ. ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗೆ.